जत तालुका बेळूर येथील मठाधिपती मुरगेंद्र महास्वामीजी यांचे निधन. जत तालुका बेळूर येथील श्री गुरु बसवेश्वर विरक्त मठाचे मठाधिपती श्री मुरगेंद्र महास्वामीजी यांचे वयाच्या 75व्या वर्षी निधन झाले. सध्या श्री गुरु बसवेश्वर मठाचे मठाधिपती म्हणून ते काम पाहत होते व बागलकोट येथे बागलकोट श्री विद्यावर्धक शिक्षण संस्थेचे उपाध्यक्ष म्हणून काम पाहत होते. संघ व बसवन बागेवाडी मठाधिपती म्हणून त्याने काम पाहिले आहे. त्यांचे प्रवचन व व्याख्यान कर्नाटक व महाराष्ट्रामध्ये अतिशय प्रसिद्ध होते. कर्नाटक प्रवचन केसरी म्हणून सन्मान प्राप्त केले होते. प्रवचनामुळे आपले भक्तांमध्ये अतिशय लोकप्रिय होते. यावेळी आमदार गोपीचंद पडळकर, माजी आमदार विक्रमसिंह सावंत, विद्याश्री जकगोंड यांनी श्रद्धांजली व्यक्त केली. ವಿವೇಕಾನಂದ ಭಾಳ ದೊಡ್ಡವಾಗಿ ಹೋದ. ರಾಮಕೃಷ್ಣ ಪರಮಹಂಸರು ಭಾಳ ದೊಡ್ಡವರಾಗಿ ಹೋದರು. ಬಸವಣ್ಣ ಭಾಳ ದೊಡ್ಡವಾಗಿ ಹೋದ. ಅಲ್ಲಪ್ರಭು ಭಾಳ ದೊಡ್ಡವರಾಗಿ ಹೋದರು. ಅವರು ಸಾಲಿನೊಳಗೆ ಸಿದ್ದೇಶ್ವರ ಮಹಾಪೂಜ್ಯರು. ಅಂಥವ್ರನ್ನ ಕಾಣೋದು ಭಾಳ ಅಪರೂಪ. ಮತ್ತು ಅವ್ರು ಇದ್ದಾಗ ಬೇಳೂರಿನ ಮಹಾಚೇತನ ಶಕ್ತಿಯಾಗಿರುವಂತಹ ನಿಮ್ಮೆಲ್ಲರ ಆರಾಧ್ಯ ದೈವ ನಿಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನ ಮಾಡಿ ಶರಣ ಧರ್ಮವನ್ನ ಜೊತೆಗೆ ಶತಸ್ಥಲ ಸಿದ್ಧಾಂತವನ್ನ ಪಂಚಾಚಾರಗಳನ್ನ ಜೊತೆಗೆ ಅಷ್ಟಾವರಣಗಳ ಮಹತ್ವವನ್ನು ತಿಳಿಸ್ತಾ ನಮ್ಮ ಒಂದು ಪರಂಪರೆಯ ದಿವ್ಯ ಮತ್ತು ಭವ್ಯವಾಗಿರ್ತಕ್ಕಂಥ ಶರಣ ಸಂಸ್ಕೃತಿಯನ್ನ ನಿಮ್ಮೆಲ್ಲರ ಮನಕ್ಕೆ ಮುಟ್ಟುವಂತೆ ತಿಳಿಸ್ತಾ ಈ ಭಾಗದ ನಡೆದಾಡುವ ದೈವ ಭಕ್ತರ ಕಾಮಧೇಯವಾಗಿರುವಂತ ಮುರುಗೇಂದ್ರ ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿ ಹೊರಟಿರುವುದು ಬಹಳ ದುಃಖದ ಸಂಗತಿ. ಆದರೂ ಮಹಾತ್ಮರ ಒಂದು ಮಹಿಮೆಯನ್ನ ಮನದಲ್ಲಿ ನೋಡಬೇಕು ಅನ್ನುವಂತ ಒಂದು ಸಿದ್ಧಾಂತ. ನಮ್ಮ ಶರಣರಿಗೆ ಯಾವತ್ತೂ ಸಾವು ಅನ್ನೋದಿಲ್ಲ. ಅವರು ಸದಾ ನಿತ್ಯ ಮುಕ್ತರು. ನಾವೆಲ್ಲ ಬಹುಶಃ ಅವರು ಹೋದರು ಅಂತಂತೀವಿ, ಆದ್ರೆ ಹಾಗಿರೋದಿಲ್ಲ. ಅವರು ದೇಹವನ್ನ ಮಾತ್ರ ಬಿಟ್ಟು ಹೋದರು, ಆದ್ರೆ ಅವರ ಚೇತನ ಶಕ್ತಿ ಏನದಲ್ಲ ಈ ಮಠದ ತುಂಬೆಲ್ಲ ಯಾವತ್ತೂ ತುಂಬಿರ್ತದೆ. ಅವ್ರು ಹೇಳಿರ್ತಕ್ಕಂಥ ಮಾತುಗಳು, ಅವ್ರು ಮಾಡಿರ್ತಕ್ಕಂಥ ಮಾರ್ಗದರ್ಶನ, ಅವ್ರು ನಮ್ಮೆಲ್ಲರಿಗೆ ಧರ್ಮದ ಸಿದ್ಧಾಂತಗಳನ್ನ ತಿಳಿಸುವ ರೀತಿ ನೀತಿಗಳು ಅವೆಂತೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಶರೀರದಿಂದ ದೂರ ಆದರೂ ಸಹಿತ ಅವರು ಚೇತನ ಶಕ್ತಿ ಏನದಲ್ಲ ಅದು ಯಾವತ್ತೂ ಶ್ರೀಮಠದಲ್ಲಿ ಜ್ಯೋತಿಯಾಗಿ ಬೆಳೆದಿರುತ್ತದೆ. ದೇಹ ಕಣ್ಣಿಂದ ಮರೆಯಾಯಿತು, ಆತ್ಮ ಮಾತ್ರ ಅದು ಬಯಲಲ್ಲಿ ಬಯಲಾಗಿ ಹೋಗಿಬಿಡುತ್ತದೆ. ಬಯಲನ್ನೇ ಬಿತ್ತಿ ಬಯಲನ್ನೇ ಬೆಳೆದು ಬಯಲಲ್ಲಿ ಬಯಲಾಗಿ ಹೋಗಿರ್ತಕ್ಕಂಥವ್ರು ಮಹಾತ್ಮರು. ನಾವೆಲ್ಲ ಈ ಭೂಮಿಗೆ ಬರ್ತೀವಿ, ಒಂದ್ ದಿವಸ ಈ ದೇಹವನ್ನು ತ್ಯಾಗ ಮಾಡಿ ಎಲ್ಲರೂ ಹೋಗ್ತೀವಿ. ನಾವು ಬರೋದಕ್ಕೂ ಮತ್ತು ಮಹಾತ್ಮರ ಬರೋದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ನಾವೆಲ್ಲ ಬಂದೀವಿ, ಸಂಸಾರ ಮಾಡಿದೀವಿ, ಹೆಣ್ಣು ಮಕ್ಕಳು ಬದುಕು ಅಂತೇಳಿ ನಮ್ಮ ಜೀವನವನ್ನು ಮಾಡಿ ಮತ್ತೆ ಅವರಲ್ಲೇ ನಾವು ಮನಸ್ಸನ್ನಿಟ್ಟು ಹೋಗ್ಬಿಡ್ತೀವಿ. ಆದ್ರೆ ಮಹಾತ್ಮರು ಹಂಗಿಲ್ಲ. ಅವ್ರು ಹೆಂಗ್ ಬಂದ್ರು ಅಂತಂದ್ರೆ ಪುಣ್ಯದಂತೆ ಒಬ್ಬರು ಜ್ಞಾನದಂತೆ ಇದ್ದು ಮುಕ್ತರಾಗಿ ಹೋಗ್ಬಿಡ್ತಾರೆ. ಅಂತ ಒಂದು ನಮ್ಮ ಪರಮ ಪೂಜ್ಯರು ನಿಮ್ಮೆಲ್ಲರ ಆರಾಧ್ಯ ದೈವವಾಗಿರ್ತಕ್ಕಂಥ ಮುರುಗೇಂದ್ರ ಮಹಾಸ್ವಾಮಿಗಳವರು ಬಂದಂತ ಭಕ್ತರಿಗೆ ಅವರ ಕಷ್ಟ ನಷ್ಟಗಳನ್ನು ಕೇಳ್ತಾ ಅವರಿಗೆ ಒಳ್ಳೆಯ ವಿಚಾರಗಳನ್ನು ತಿಳಿಸಿ ದುಃಖ ದುಮ್ಮಾನಗಳನ್ನ ದೂರ ಮಾಡ್ತಾ ಬರೀ ಅವರೊಂದಿಷ್ಟು ಅಂಗಾರಗಳನ್ನ ಮಂತ್ರಿಸಿಕೊಟ್ರು ಅಂತಂದ್ರೆ ನಮ್ಮ ಕರ್ಮಾದಿಗಳೆಲ್ಲ ನಾಶ ಆಗಿ ಹೋಗ್ತಿತ್ತು. ಪಾಪದ ಕರ್ಮಗಳಿಂದ ನಾವು ದೂರ ಆಗ್ತಿದ್ದೀವಿ. ಆ ನಿಟ್ಟಿನಲ್ಲಿ ಇಲ್ಲಿವರೆಗೆ
ಶ್ರೀಮಠದ ಚುಕ್ಕಾಣಿಯನ್ನು ಹಿಡಿದುಕೊಂಡು ಈ ಮಠವನ್ನ ಮುನ್ನಡೆಸಿಕೊಂಡು ಬಂದರು. ಇವತ್ತು ಶಿವನ ಅಪ್ಪಣೆಯಂತೆ, ಭಗವಂತನ ಅಪ್ಪಣೆಯಂತೆ ತಮ್ಮ ದೇಹವನ್ನ ಬಿಟ್ಟು ಆ ಭಗವಂತನಲ್ಲಿ ಲೀನಾಗಿಬಿಟ್ರು. ಇದು ಹೆಂಗಪ್ಪ ಅಂತಂದ್ರೆ, ನಶಿಸಿರ್ತಕ್ಕಂಥ ಒಂದು ಕೊಳೆಯಾಗಿರ್ತಕ್ಕಂಥ ಬಟ್ಟೆಯನ್ನ ನಾವು ತೆಗೆದು ಮತ್ತೊಂದು ಮಳೆ ಬಟ್ಟೆಯನ್ನ ಯಾವ ರೀತಿ ಹಾಕೋತೀವೋ ಹಾಗೆ ಮನುಷ್ಯ ದೇಹವನ್ನ ತ್ಯಾಗ ಮಾಡಿ ಮತ್ತೊಂದು ಶ್ರೇಷ್ಠವಾದ ದೇಹವನ್ನ ಪುಣ್ಯದ ಫಲದಿಂದ ಸಂಪಾದನೆ ಮಾಡ್ಕೋತಾನೆ. ಆದರೆ ಮಹಾತ್ಮರ ಏನಪ್ಪಾ ಅಂತಂದ್ರೆ, ಅವರು ಮತ್ತೊಂದು ದೇಹವನ್ನ ಬಯಸಿದೆ ಸದಾ ಪರಮಾತ್ಮನಲ್ಲಿ ಭಗವಂತನಲ್ಲಿ ಶಾಂತವಾಗಿ ಉಳಿಲಿಕ್ಕೆ ಅವರೆಲ್ಲ ಪ್ರಯತ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಮುರುಗೇಂದ್ರ ಮಹಾಸ್ವಾಮಿಗಳವರು ಶರಣರ ವಾಣಿಯಂತೆ ಮರಣವೇ ಮಾನವವೇ ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿ ಒಳಗೆ ಅಂತಃಕರಣಕ್ಕೆ ಒಂದಿಷ್ಟು ದುಃಖ ಅನಿಸಿದ್ರು ಸಹಿತ ಅವರು ಭಗವಂತನಲ್ಲಿ ಏನಾಗಲ್ಲ ಅಂತ ಎಲ್ಲರೂ ಸಂತೋಷವನ್ನು ಪಡೆದು ಆ ನಿಟ್ಟಿನಲ್ಲಿ ಪೂಜ್ಯರು ಇವತ್ತು ಆ ಶಿವನ ಸಾನ್ನಿಧ್ಯವನ್ನ ಬಯಸಿ ಅಷ್ಟಾವರಣ, ಪಂಚಾಚಾರ, ಶತಸ್ಥಲವನ್ನ ಸದಾ ತಮ್ಮ ಜೀವನದಲ್ಲಿ ನಡೆಸಿಕೊಂಡು ಗುರುಲಿಂಗ ಜಂಗಮರಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿಯ ಮುಖಾಂತರ ಇವತ್ತು ಐಕ್ಯ ಸ್ಥಿತಿಯಲ್ಲಿ ಆನಂದವಾಗಿ ನಮ್ಮೆಲ್ಲರ ಕಣ್ಮುಂದೆ ಒಂದು ದಿವ್ಯ ಚೇತನ ಮೂರ್ತಿಯಾಗಿ ಕೂತ್ಕೊಂಡಿದ್ದಾರೆ. ಅವರನ್ನು ನೋಡ್ತಾ ಅವರು ನಮಗೆ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಮುಂದೆ ನಡ್ಕೊಂಡು ಈ ಮಠದ ಒಂದು ಪರಂಪರೆಯನ್ನ ಯಾವತ್ತೂ ಚಾಚು ತಪ್ಪದೆ ನೀವೆಲ್ಲರೂ ಸದ್ಭಕ್ತರು, ಇದು ನಮ್ಮ ಮಠ, ನಮ್ಮ ಗುರುಗಳು, ನಮ್ಮ ಪರಂಪರೆ ಅನ್ನುವಂತಹ ಸದ್ಭಾವದಿಂದ ನೀವೆಲ್ಲರೂ ಈ ಮಠದ ಚುಕ್ಕಾಣಿಯನ್ನು ಹಿಡಿದುಕೊಂಡು ಇದಕ್ಕೆ ಶ್ರೇಷ್ಠ ಕಳಸ ಆಗಿ ನೀವೆಲ್ಲರೂ ಈ ಮಠವನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಎರಡು ಪೂಜ್ಯರು, ನಮ್ಮ ಬಾಗೇವಾಡಿಯ ಪೂಜ್ಯರು, ಆಮೇಲೆ ನಮ್ಮ ಸಂಘದ ಪೂಜ್ಯರು ಅವರ ಎಡಗೈ ಬಲಗೈಯಾಗಿ ಅವರ ಮಾರ್ಗದರ್ಶನದಲ್ಲಿ ತಾವು ಧರ್ಮ ಕಾರ್ಯವನ್ನ ಮಾಡ್ತಾ ಇರುವುದನ್ನ ನಾವೆಲ್ಲ ಕಾಣ್ತಾ ಇದ್ವಿ. ಅಂತ ಪೂಜ್ಯರಿಗೆ ಗುರುಗಳ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಭಕ್ತಿ ಆ ಗುರುಗಳು ಮುಂದೆ ನಡೆಸಿಕೊಂಡು ಹೋಗುವಂತೆ ನೀವೆಲ್ಲರೂ ಶಾಂತ ಚಿತ್ತದಿಂದ ಗುರುವಿನ ಸ್ಮರಣೆಯನ್ನ ಮಾಡ್ತಾ ಪ್ರೀತಿ, ಅಂತಃಕರಣ, ಸಂತೋಷದಿಂದ ಆ ಗುರುವಿಗೆ ನಾವು ನಮನವನ್ನು ಸಲ್ಲಿಸ್ತಾ ಈಗ ಮಹಾಮಂಗಲವನ್ನು ಹೇಳ್ತಾರೆ. ಮಂಗಲ ಮಕ್ಕಳೇ, ನೀವೆಲ್ಲರೂ ದರ್ಶನವನ್ನು ಪಡೆದುಕೊಂಡು ನಾಳೆ ಸಮಾಧಿ ಆಗುವವರೆಗೆ ಎಲ್ಲರೂ ಇದು ನಮ್ಮ ಗುರುಗಳು, ನಮ್ಮ ಮಠ ಅಂತ ಎಲ್ಲರೂ ತನು ಮನ ಧನದಿಂದ ಸೇವೆಯನ್ನು ಮಾಡಿ ಈ ಬಂದಿರತಕ್ಕಂತ ಎಲ್ಲಾ ಜನರಿಗೆ ದಾಸೋಹ, ಪ್ರಸಾದ ಎಲ್ಲವನ್ನೂ ವ್ಯವಸ್ಥೆ ಮಾಡ್ತಾ ನೀವೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ, ನಾಳೆ ಗುರುಗಳನ್ನ ಕಳಿಸುವುದು ದುಃಖದಿಂದ ಅಲ್ಲ, ದುಃಖ ಅಲ್ಲ, ಸಂತೋಷವಾಗಿ ಆನಂದವಾಗಿ ಶರಣರ ವಾಣಿಯಂತೆ ಅವ್ರು ಹೋಗ್ತಾ ಇರೋದು ಮಾನವಮಯ ಹಬ್ಬದಂತೆ ನಾವು ಆಚರಣೆಯನ್ನ ಮಾಡಿ ಎಲ್ಲರೂ ಸಂತೋಷವಾಗಿ ಗುರುಗಳನ್ನು ಕಳಿಸಿಕೊಡಬೇಕು. ನೀವೆಲ್ಲರೂ ಒಳ್ಳೆಯ ಒಂದು ಮಾರ್ಗದಲ್ಲಿ ಗುರುವಿನ ಅರ್ಪಣೆಯಂತೆ ನಡ್ಕೊಂಡು ಗುರುವಿನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂತಹ ಮಾತನ್ನು ಹೇಳಿ ಈಗ ಮಹಾಮಂಗಲ ನಡೀತದೆ. ಯಾವ ಎದುರಿನಿಂದ ಬೇಡ್ರಿ, ಮಂಗಲ ಆದ ಕೂಡಲೇ ಎಲ್ಲರೂ ಒಬ್ಬೊಬ್ಬರು ದರ್ಶನವನ್ನು ಮಾಡಿಕೊಂಡು ನಿಮ್ಮ ಕಾರ್ಯದಲ್ಲಿ ಪ್ರವರ್ತರಾಗಬೇಕು ಅಂತ ಎಲ್ಲರಿಗೂ ಶರಣ. ಶಿವಯೋಗಿ ಸಾಗರೇ ಜಯ ಜಯ ಸ್ವಾಮಿ ಶಿವಯೋಗಿ ಸಾಗರೇ ಜಯ ಜಯ ಸ್ವಾಮಿ ಶಿವಯೋಗಿ ಸಾಗರೇ ಜಯ ಜಯ ಸ್ವಾಮಿ ದೇವ
ವೇಂಕಟಾಧೀಶನ ಮಾರಿಗೆ ಶಿವಯೋಗಿ ಸಾಂಬನಿಗೆ ಜಯ ಜಯ ಸ್ವಾಮಿ ನಿಮಗೆ ಶಿವಯೋಗಿ ಸಾಂಬನಿಗೆ ಜಯ ಜಯ ಸ್ವಾಮಿ ನಿಮಗೆ ಮುತ್ತು ಮತ್ತೈದರು ಕೂಡಿ ಶ್ರೀಕಾಂತ ಪಿತನ ಕುಮಾರಿ ಮುತ್ತು ಮತ್ತೈದರು ಕೂಡಿ ಶ್ರೀಕಾಂತ ಪಿತನ ಕುಮಾರಿ ಸತ್ವಶೀಲ ಪಂಚತತ್ವದ ಆದಿತ್ಯುಡ ಶಿವಯೋಗಿ ರಾಮನಿಗೆ ಜಯ ಜಯ ಸ್ವಾಮಿ ನಿಮಗೆ ಶಿವಯೋಗಿ ರಾಮನಿಗೆ ಜಯ ಜಯ ಸ್ವಾಮಿ ನಿಮಗೆ ರಕ್ಷಣ ಮಾಡುವ
काले मधपा गायत बाजरेंगे नामामृत से स्वामी पाद के नामामृत से स्वामी पाद के कर्पूरावती मंगलम प्रातः परमेश्वर धरका प्रातः परमेश्वर धरका स्वामी पादगे स्वामी पादगे श्री गुरु महागुरुवे शांति करा गुरुवे शिवात्म विद्या गुरुवे पुरा गुरुवे विशुद्ध चेष्टा गुरुवे